ಕೋಲಾರದಲ್ಲಿ ಕಾಂಗ್ರೆಸ್ ಶಾಸಕರ ನಡುವೆಯೇ ಕಾಳಗ ಶುರುವಾಗ್ಬಿಟ್ಟಿದೆ. ಆಡಳಿತ ಪಕ್ಷದ ಕಾಂಗ್ರೆಸ್ ಶಾಸಕರೊಬ್ಬರು ತಮ್ಮದೇ ಪಕ್ಷದ ಶಾಸಕರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಯಾಕೆ ಏನಾಯ್ತು ಆ ಕುರಿತೊಂದು ವರದಿ ಇಲ್ಲಿದೆ ನೋಡಿ. ಒಂದೆಡೆ ನಿರ್ಮಾಣ ಹಂತದಲ್ಲಿರೋ ಕೋಲಾರ ಹಾಲು ಒಕ್ಕೂಟದ ಎಂವಿಕೆ ಗೋಲ್ಡನ್ ಡೈರಿ, ಮತ್ತೊಂದೆಡೆ ಬರದಿಂದ ಸಾಗ್ತಾ ಇರುವಂತ ಸೋಲಾರ್ ಪ್ಲಾಂಟ್ ನಿರ್ಮಾಣ ಕಾಮಗಾರಿ. ಶಾಕಿಂಗ್ ವಿಷಯ ಅಂದ್ರೆ ಈ ಎರಡು ಯೋಜನೆಗಳಲ್ಲಿ ಅಕ್ರಮ ನಡೆದಿದ್ಯಂತೆ. ಕೋಲಾರದಲ್ಲಿ ಕಾಂಗ್ರೆಸ್ ಶಾಸಕರ ಕಾಳಗ. ನಾರಾಯಣಸ್ವಾಮಿ ವರ್ಸಸ್ KY ನಂಜೇಗೌಡ. ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ವಿಭಜನೆಯಾಗಿ ಪ್ರತ್ಯೇಕ ಒಕ್ಕೂಟಗಳಾಗಿವೆ. ಈ ಬೆನ್ನಲ್ಲೇ ಕೋಲಾರ ಹಾಲು ಒಕ್ಕೂಟಕ್ಕೆ ಹೊಸದಾಗಿ ಶುರುವಾದ ಕ್ಷೇತ್ರ ಪುನರ್ ವಿಂಗಡಣೆ ಕಾರ್ಯ ಬಹುತೇಕ ಪೂರ್ಣವಾಗಿದೆ. ಆದ್ರೆ ಈ ಕಾರ್ಯ ಪಾರದರ್ಶಕವಾಗಿ ನಡೆದಿಲ್ವಂತೆ. ಯಾವ ಶಾಸಕರ ಅಭಿಪ್ರಾಯ ಕೇಳಿಲ್ಲ ಅಂತ ಬಂಗಾರಪೇಟೆ ಶಾಸಕ SN ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. ಡೈರಿ ಕಟ್ತಾ ಇದ್ದಾರೆ. ಆ ಡೈರಿ ಕಟ್ಟೋ ಸಂದರ್ಭದಲ್ಲಿ ಆ ಕಾಂಟ್ರಾಕ್ಟರೇ ಬೇರೆ ಯಾರೋ ಇದ್ದಾರೆ, ಯಾರೋ ಗುತ್ತಿಗೆ ಮಾಡ್ತಾ ಇದ್ದಾರೆ, ಯಾರೋ ಮೆಟೀರಿಯಲ್ ಸಪ್ಲೈ ಮಾಡ್ತಾ ಇದ್ದಾರೆ. ಬಹುಶಃ ಇದರೆಲ್ಲರೂ ಕೂಡ ಅಲ್ಲಿ ಆಡಳಿತ ಮಾಡ್ತಕ್ಕಂಥ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಅನುಮಾನಗಳು ಕೂಡ ಇವತ್ತು ಕೇಳಿಬರ್ತಾ ಇರೋದ್ರಿಂದ ಹಿಂದೆ ಅಪಾಯಿಂಟ್ಮೆಂಟ್ಗಳು ಆದಾಗ ಕೂಡ ಅನೇಕರು ಅನೇಕ ವಿಧವಾಗಿ ನಮ್ಮಲ್ಲಿ ಕೂಡ ದೂರವಾಣಿ ಮುಖಾಂತರ ಚರ್ಚೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು 240 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವಂತ MVK ಗೋಲ್ಡನ್ ಡೈರಿ ಕಾಮಗಾರಿಯಲ್ಲಿ ಮಾಜಿ ಅಧ್ಯಕ್ಷ ಹಾಗೂ ಮಾಲೂರು ಕಾಂಗ್ರೆಸ್ ಶಾಸಕ KY ನಂಜೇಗೌಡ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿದ್ದರಂತೆ. ಈ ಎಲ್ಲ ಕಾಮಗಾರಿಯಲ್ಲೂ ಇವರದ್ದೇ ಹಸ್ತಕ್ಷೇಪ ಇದೆಯಂತೆ. ಕಾಮಗಾರಿಗೆ ಬೇಕಾದ ಎಲ್ಲ ಮೆಟೀರಿಯಲ್ ನಿಂದ ಹಿಡಿದು ಟೆಂಡರ್ ಕೂಡ ಇವರ ಅಕ್ಕಪಕ್ಕದವರಿಂದಲೇ ಮಾಡಲಾಗ್ತಾ ಇದೆಯಂತೆ. ಆ ಜಮೀನನ್ನು ಕೊಟ್ಟಿದ್ರು ಆ ಉದ್ದೇಶಕ್ಕೆ ಬಳಸದೆ ಕಮರ್ಷಿಯಲ್ ಉದ್ದೇಶಕ್ಕೆ ಒಂದು ಸೋಲಾರನ್ನು ಅಳವಡಿಕೆ ಮಾಡಿ ಅಲ್ಲಿಂದ ಕರೆಂಟನ್ನು ತಗೊಳ್ತೀವಿ ನಾವು, ಆ ಸಂಸ್ಥೆಗೆ ಎಷ್ಟು ಹಣ ಉಳಿಸ್ತೀವಿ ನೆಪ ಒಡ್ಡಿ ಇವತ್ತು ಆ ಜಮೀನನ್ನು ಕಂದಾಯ ಇಲಾಖೆಯಿಂದ ಭೂ ಪರಿವರ್ತನೆ ಪಡೆಯದೆ ಇದಿಷ್ಟೇ ಎಲ್ಲ ಕೋಲಾರ ತಾಲೂಕು ಹೊಳಲಿ ಗ್ರಾಮದ ಬಳಿ ನಿರ್ಮಿಸಲಾಗ್ತಾ ಇರುವಂತಹ ಸೋಲಾರ್ ಪ್ಲಾಂಟ್ ನಲ್ಲಿ ಕಾನೂನನ್ನ ಗಾಳಿಗೆ ತೂರಲಾಗ್ತಿದೆಯಂತೆ. 50 ಎಕರೆ ಸರ್ಕಾರಿ ಗೋಮಾಳ ಭೂಮಿಯಲ್ಲಿ ಸೋಲಾರ್ ಪ್ಲಾಂಟ್ ನಿರ್ಮಾಣವಾಗ್ತಾ ಇದೆಯಂತೆ. ಈ ಎಲ್ಲ ಅಕ್ರಮದ ಕುರಿತು ತನಿಖೆ ನಡೆಸುವಂತೆ ಶಾಸಕ SN ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ಆಡಳಿತ ಪಕ್ಷದ ಶಾಸಕರೇ ಇಂಥದ್ದೊಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ತನಿಖೆ ನಡೆದ ಬಳಿಕವಷ್ಟೇ ಇದರ ಸತ್ಯತೆ ಹೊರಬೀಳಲಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೋಲಾರದಲ್ಲಿ ಕಾಂಗ್ರೆಸ್ ಶಾಸಕರ ನಡುವೆಯೇ ಕಾಳಗ ಶುರುವಾಗ್ಬಿಟ್ಟಿದೆ. ಆಡಳಿತ ಪಕ್ಷದ ಕಾಂಗ್ರೆಸ್ ಶಾಸಕರೊಬ್ಬರು ತಮ್ಮದೇ ಪಕ್ಷದ ಶಾಸಕರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಯಾಕೆ ಏನಾಯ್ತು ಆ ಕುರಿತೊಂದು ವರದಿ ಇಲ್ಲಿದೆ ನೋಡಿ. ಒಂದೆಡೆ ನಿರ್ಮಾಣ ಹಂತದಲ್ಲಿರೋ ಕೋಲಾರ ಹಾಲು ಒಕ್ಕೂಟದ MVK ಗೋಲ್ಡನ್ ಡೈರಿ, ಮತ್ತೊಂದೆಡೆ ಬರದಿಂದ ಸಾಗ್ತಾ ಇರುವಂತ ಸೋಲಾರ್ ಪ್ಲಾಂಟ್ ನಿರ್ಮಾಣ ಕಾಮಗಾರಿ. ಶಾಕಿಂಗ್ ವಿಷಯ ಅಂದ್ರೆ ಈ ಎರಡು ಯೋಜನೆಗಳಲ್ಲಿ ಅಕ್ರಮ ನಡೆದಿದ್ಯಂತೆ. ಕೋಲಾರದಲ್ಲಿ ಕಾಂಗ್ರೆಸ್ ಶಾಸಕರ ಕಾಳಗ. ನಾರಾಯಣಸ್ವಾಮಿ ವರ್ಸಸ್ KY ನಂಜೇಗೌಡ. ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ವಿಭಜನೆಯಾಗಿ ಪ್ರತ್ಯೇಕ ಒಕ್ಕೂಟಗಳಾಗಿವೆ. ಈ ಬೆನ್ನಲ್ಲೇ ಕೋಲಾರ ಹಾಲು ಒಕ್ಕೂಟಕ್ಕೆ ಹೊಸದಾಗಿ ಶುರುವಾದ ಕ್ಷೇತ್ರ ಪುನರ್ ವಿಂಗಡಣೆ ಕಾರ್ಯ ಬಹುತೇಕ ಪೂರ್ಣವಾಗಿದೆ. ಆದ್ರೆ ಈ ಕಾರ್ಯ ಪಾರದರ್ಶಕವಾಗಿ ನಡೆದಿಲ್ವಂತೆ. ಯಾವ ಶಾಸಕರ ಅಭಿಪ್ರಾಯ ಕೇಳಿಲ್ಲ ಅಂತ ಬಂಗಾರಪೇಟೆ ಶಾಸಕ SN ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. ಡೈರಿ ಕಟ್ತಾ ಇದ್ದಾರೆ. ಆ ಡೈರಿ ಕಟ್ಟೋ ಸಂದರ್ಭದಲ್ಲಿ ಆ ಕಾಂಟ್ರಾಕ್ಟರೇ ಬೇರೆ ಯಾರೋ ಇದ್ದಾರೆ, ಯಾರೋ ಗುತ್ತಿಗೆ ಮಾಡ್ತಾ ಇದ್ದಾರೆ, ಯಾರೋ ಮೆಟೀರಿಯಲ್ ಸಪ್ಲೈ ಮಾಡ್ತಾ ಇದ್ದಾರೆ. ಬಹುಶಃ ಇದರೆಲ್ಲರೂ ಕೂಡ ಅಲ್ಲಿ ಆಡಳಿತ ಮಾಡ್ತಕ್ಕಂಥ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಅನುಮಾನಗಳು ಕೂಡ ಇವತ್ತು ಕೇಳಿಬರ್ತಾ ಇರೋದ್ರಿಂದ ಹಿಂದೆ ಅಪಾಯಿಂಟ್ಮೆಂಟ್ಗಳು ಆದಾಗ ಕೂಡ ಅನೇಕರು ಅನೇಕ ವಿಧವಾಗಿ ನಮ್ಮಲ್ಲಿ ಕೂಡ ದೂರವಾಣಿ ಮುಖಾಂತರ
ಚರ್ಚೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು 240 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವಂತ MVK ಗೋಲ್ಡನ್ ಡೈರಿ ಕಾಮಗಾರಿಯಲ್ಲಿ ಮಾಜಿ ಅಧ್ಯಕ್ಷ ಹಾಗೂ ಮಾಲೂರು ಕಾಂಗ್ರೆಸ್ ಶಾಸಕ KY ನಂಜೇಗೌಡ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿದ್ದರಂತೆ. ಈ ಎಲ್ಲ ಕಾಮಗಾರಿಯಲ್ಲೂ ಇವರದ್ದೇ ಹಸ್ತಕ್ಷೇಪ ಇದೆಯಂತೆ. ಕಾಮಗಾರಿಗೆ ಬೇಕಾದ ಎಲ್ಲ ಮೆಟೀರಿಯಲ್ ನಿಂದ ಹಿಡಿದು ಟೆಂಡರ್ ಕೂಡ ಇವರ ಅಕ್ಕಪಕ್ಕದವರಿಂದಲೇ ಮಾಡಲಾಗ್ತಾ ಇದೆಯಂತೆ. ಆ ಜಮೀನನ್ನು ಕೊಟ್ಟಿದ್ರು, ಆ ಉದ್ದೇಶಕ್ಕೆ ಬಳಸದೆ ಕಮರ್ಷಿಯಲ್ ಉದ್ದೇಶಕ್ಕೆ ಒಂದು ಸೋಲಾರನ್ನು ಅಳವಡಿಕೆ ಮಾಡಿ ಅಲ್ಲಿಂದ ಕರೆಂಟನ್ನು ತಗೊಳ್ತೀವಿ ನಾವು, ಆ ಸಂಸ್ಥೆಗೆ ಎಷ್ಟು ಹಣ ಉಳಿಸ್ತೀವಿ ನೆಪ ಒಡ್ಡಿ ಇವತ್ತು ಆ ಜಮೀನನ್ನು ಕಂದಾಯ ಇಲಾಖೆಯಿಂದ ಭೂ ಪರಿವರ್ತನೆ ಪಡೆಯದೆ ಇದಿಷ್ಟ ಎಲ್ಲ ಕೋಲಾರ ತಾಲೂಕು ಹೊಳಲಿ ಗ್ರಾಮದ ಬಳಿ ನಿರ್ಮಿಸಲಾಗ್ತಾ ಇರುವಂತಹ ಸೋಲಾರ್ ಪ್ಲಾಂಟ್ ನಲ್ಲಿ ಕಾನೂನನ್ನ ಗಾಳಿಗೆ ತೂರಲಾಗ್ತಿದೆಯಂತೆ. 50 ಎಕರೆ ಸರ್ಕಾರಿ ಗೋಮಾಳ ಭೂಮಿಯಲ್ಲಿ ಸೋಲಾರ್ ಪ್ಲಾಂಟ್ ನಿರ್ಮಾಣವಾಗ್ತಾ ಇದೆಯಂತೆ. ಈ ಎಲ್ಲ ಅಕ್ರಮದ ಕುರಿತು ತನಿಖೆ ನಡೆಸುವಂತೆ ಶಾಸಕ SN ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ಆಡಳಿತ ಪಕ್ಷದ ಶಾಸಕರೇ ಇಂಥದ್ದೊಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ತನಿಖೆ ನಡೆದ ಬಳಿಕವಷ್ಟೇ ಇದರ ಸತ್ಯತೆ ಹೊರಬೀಳಲಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೋಲಾರದಲ್ಲಿ ಕಾಂಗ್ರೆಸ್ ಶಾಸಕರ ನಡುವೆಯೇ ಕಾಳಗ ಶುರುವಾಗ್ಬಿಟ್ಟಿದೆ. ಆಡಳಿತ ಪಕ್ಷದ ಕಾಂಗ್ರೆಸ್ ಶಾಸಕರೊಬ್ಬರು ತಮ್ಮದೇ ಪಕ್ಷದ ಶಾಸಕರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಯಾಕೆ ಏನಾಯ್ತು ಆ ಕುರಿತೊಂದು ವರದಿ ಇಲ್ಲಿದೆ ನೋಡಿ. ಒಂದೆಡೆ ನಿರ್ಮಾಣ ಹಂತದಲ್ಲಿರೋ ಕೋಲಾರ ಹಾಲು ಒಕ್ಕೂಟದ MVK ಗೋಲ್ಡನ್ ಡೈರಿ, ಮತ್ತೊಂದೆಡೆ ಬರದಿಂದ ಸಾಗ್ತಾ ಇರುವಂತ ಸೋಲಾರ್ ಪ್ಲಾಂಟ್ ನಿರ್ಮಾಣ ಕಾಮಗಾರಿ. ಶಾಕಿಂಗ್ ವಿಷಯ ಅಂದ್ರೆ ಈ ಎರಡು ಯೋಜನೆಗಳಲ್ಲಿ ಅಕ್ರಮ ನಡೆದಿದ್ಯಂತೆ. ಕೋಲಾರದಲ್ಲಿ ಕಾಂಗ್ರೆಸ್ ಶಾಸಕರ ಕಾಳಗ. ನಾರಾಯಣಸ್ವಾಮಿ ವರ್ಸಸ್ KY ನಂಜೇಗೌಡ. ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ವಿಭಜನೆಯಾಗಿ ಪ್ರತ್ಯೇಕ ಒಕ್ಕೂಟಗಳಾಗಿವೆ. ಈ ಬೆನ್ನಲ್ಲೇ ಕೋಲಾರ ಹಾಲು ಒಕ್ಕೂಟಕ್ಕೆ ಹೊಸದಾಗಿ ಶುರುವಾದ ಕ್ಷೇತ್ರ ಪುನರ್ ವಿಂಗಡಣೆ ಕಾರ್ಯ ಬಹುತೇಕ ಪೂರ್ಣವಾಗಿದೆ. ಆದ್ರೆ ಈ ಕಾರ್ಯ ಪಾರದರ್ಶಕವಾಗಿ ನಡೆದಿಲ್ವಂತೆ. ಯಾವ ಶಾಸಕರ ಅಭಿಪ್ರಾಯ ಕೇಳಿಲ್ಲ ಅಂತ ಬಂಗಾರಪೇಟೆ ಶಾಸಕ SN ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. ಡೈರಿ ಕಟ್ತಾ ಇದ್ದಾರೆ. ಆ ಡೈರಿ ಕಟ್ಟೋ ಸಂದರ್ಭದಲ್ಲಿ ಆ ಕಾಂಟ್ರಾಕ್ಟ್ರೇ ಬೇರೆ ಯಾರೋ ಇದ್ದಾರೆ, ಯಾರೋ ಗುತ್ತಿಗೆ ಮಾಡ್ತಾ ಇದ್ದಾರೆ, ಯಾರೋ ಮೆಟೀರಿಯಲ್ ಸಪ್ಲೈ ಮಾಡ್ತಾ ಇದ್ದಾರೆ. ಬಹುಶಃ ಇದೆಲ್ಲರೂ ಕೂಡ ಅಲ್ಲಿ ಆಡಳಿತ ಮಾಡ್ತಕ್ಕಂಥ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಅನುಮಾನಗಳು ಕೂಡ ಇವತ್ತು ಕೇಳಿಬರ್ತಾ ಇರೋದ್ರಿಂದ ಹಿಂದೆ ಅಪಾಯಿಂಟ್ಮೆಂಟ್ಗಳಲ್ಲಿ ಆದಾಗ ಕೂಡ ಅನೇಕ ವಿಧವಾಗಿ ನಮ್ಮಲ್ಲಿ ಕೂಡ ದೂರವಾಣಿ ಮುಖಾಂತರ ಚರ್ಚೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು 240 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವಂತ MVK ಗೋಲ್ಡನ್ ಡೈರಿ ಕಾಮಗಾರಿಯಲ್ಲಿ ಮಾಜಿ ಅಧ್ಯಕ್ಷ ಹಾಗೂ ಮಾಲೂರು ಕಾಂಗ್ರೆಸ್ ಶಾಸಕ KY ನಂಜೇಗೌಡ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿದ್ದರಂತೆ. ಈ ಎಲ್ಲ ಕಾಮಗಾರಿಯಲ್ಲೂ ಇವರದ್ದೇ ಹಸ್ತಕ್ಷೇಪ ಇದೆಯಂತೆ. ಕಾಮಗಾರಿಗೆ ಬೇಕಾದ ಎಲ್ಲ ಮೆಟೀರಿಯಲ್ ನಿಂದ ಹಿಡಿದು ಟೆಂಡರ್ ಕೂಡ ಇವರ ಅಕ್ಕಪಕ್ಕದವರಿಂದಲೇ ಮಾಡಲಾಗ್ತಾ ಇದೆಯಂತೆ. ಆ ಜಮೀನನ್ನು ಕೊಟ್ಟಿದ್ರು, ಆ ಉದ್ದೇಶಕ್ಕೆ ಬಳಸದೆ ಕಮರ್ಷಿಯಲ್ ಉದ್ದೇಶಕ್ಕೆ ಒಂದು ಸೋಲಾರನ್ನು ಅಳವಡಿಕೆ ಮಾಡಿ ಅಲ್ಲಿಂದ ಕರೆಂಟನ್ನು ತಗೊಳ್ತೀವಿ ನಾವು, ಆ ಸಂಸ್ಥೆಗೆ ಎಷ್ಟು ಹಣ ಉಳಿಸ್ತೀವಿ ನೆಪ ಒಡ್ಡಿ ಇವತ್ತು ಆ ಜಮೀನನ್ನು ಕಂದಾಯ ಇಲಾಖೆಯಿಂದ ಭೂ ಪರಿವರ್ತನೆ ಪಡೆಯದೆ ಇದಿಷ್ಟ ಎಲ್ಲ ಕೋಲಾರ ತಾಲೂಕು ಹೊಳಲಿ ಗ್ರಾಮದ ಬಳಿ ನಿರ್ಮಿಸಲಾಗ್ತಾ ಇರುವಂತಹ ಸೋಲಾರ್ ಪ್ಲಾಂಟ್ ನಲ್ಲಿ ಕಾನೂನನ್ನ ಗಾಳಿಗೆ ತೂರಲಾಗ್ತಿದೆಯಂತೆ. 50 ಎಕರೆ ಸರ್ಕಾರಿ ಗೋಮಾಳ ಭೂಮಿಯಲ್ಲಿ ಸೋಲಾರ್ ಪ್ಲಾಂಟ್ ನಿರ್ಮಾಣವಾಗ್ತಾ ಇದೆಯಂತೆ. ಈ ಎಲ್ಲ ಅಕ್ರಮದ ಕುರಿತು ತನಿಖೆ ನಡೆಸುವಂತೆ ಶಾಸಕ SN ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ಆಡಳಿತ ಪಕ್ಷದ ಶಾಸಕರೇ ಇಂಥದ್ದೊಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ತನಿಖೆ ನಡೆದ ಬಳಿಕವಷ್ಟೇ ಇದರ ಸತ್ಯತೆ ಹೊರಬೀಳಲಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.